ಬಾಸ್ ಅವರು ಅಲ್ಲಿ ಹೋದ್ರು, ಅವಾಗಿಂದ ಅತಿ ಹೆಚ್ಚು ಫೇಮಸ್ ಆಗಿತ್ತು. ಅಲ್ಲಿ ಹೇಳ್ತಾರೆ ಕೇರಳದಲ್ಲಿ ಆ ದೇವಸ್ಥಾನದಲ್ಲಿ ಇದ್ದವರೆಲ್ಲ ಹೇಳ್ತಾರೆ. ಬೇಕಿದ್ರೆ ನಾವೆಲ್ಲರೂ ಇವತ್ತು ಎಲ್ಲಿ ಹೋಗ್ತಿದ್ದೀವ್ರು? ಕೊಟ್ಟಿಯೂರು ಕೇರಳಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ತುಂಬಾ ರಶ್ ಅಂತ ಹೇಳ್ತಿದ್ದಾರೆ, ಬಟ್ ಆದ್ರೂ ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇವತ್ತು ನೈಟ್ ನಾವು ಅಲ್ಲೋಗಿ ಸೇರಿ ನಾಳೆ ಬೆಳಗ್ಗೆ ನಾವು ದರ್ಶನ ಮಾಡೋಣ ಅಲ್ವಾ? ಓಕೆ, ಕಿಟ್ಟಣ್ಣ, ವಿಶ್ವ, ಚಂದು, ನಾನು ಸತೀಶ್ ಪುನಚ್ಚಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಕೊಟ್ಟಿಯೂರಿಗೆ ಬರ್ತಾ ಇದೀವಿ, ಭೇಟಿ ಆಗೋಣ. ಎಸ್ ಇದೆ ಈ ವೆಹಿಕಲ್ ಹೋಯ್ತಾ ಇದೀವಿ ನಾವು. ಮಿಸ್ಟರ್ ವಿಶ್ವ ಅವರ ಹೊಸ ಕಾರು. ಸ್ಟಾರ್ಟ್. ಜೈ ಮಾದೇಶ್ವರ. ಏನಾದ್ರು ಗೊತ್ತಾ ಅದ್ರ ಬಗ್ಗೆ ನಿಂಗೆ? ಅಲ್ಲಿ ಏನಂತಂದ್ರೆ ಅಲ್ಲಿ ದಕ್ಷ ಬ್ರಹ್ಮನ ದಕ್ಷ ಯಜ್ಞ, ಅದೇ ಸಂಹಾರ. ದಕ್ಷ ಬ್ರಹ್ಮನ ದಕ್ಷಿಣ ಅಂದ್ರೆ ಅವನ ಸಂಹಾರ ಮಾಡೋದಕ್ಕೆ ಅಂತ ವೀರಭದ್ರನ ಅವತಾರ ತಾಳ್ದ ಅಂತ ಒಂದು ಇತಿಹಾಸ ಇದೆ. ಅಂದ್ರೆ ಪಾರ್ವತಿನ ಪೂಜೆ ಕರೆದಿಲ್ಲ ಅಂದ್ಬಿಟ್ಟು ದಕ್ಷ ಬ್ರಹ್ಮ ದೊಡ್ಡದಾಗಿ ಯಾಗ ಮಾಡ್ತಿರ್ತಾರೆ. ಅಲ್ಲಿ ಕರೀದೆ ನೀವು ಯಾಕೆ ಬಂದ್ರಿ ಅಂತೇಳಿ ಪಾರ್ವತಿಗೆ ಅವಮಾನ ಮಾಡಿ ಶಿವನ ಅವಮಾನ ಮಾಡಿದಾಗ ಪಾರ್ವತಿ ಬೆಂಕಿಗೆ ಹಾರ್ಬಿಡ್ತಾರೆ. ಪಾರ್ವತಿಯನ್ನು ಕಳ್ಕೊಂಡ ಜಾಗ ಅಂತಲೂ ಸಹ ಹೇಳ್ತಾರೆ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಇದ್ರ ಬಗ್ಗೆ ಸ್ಟೋರಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಕೋಟೆಗೆ ಹೋಗ್ಬಿಟ್ಟೆ ಹೋಗೋದಲ್ವಾ, ಕೋಟೆ ಮೇಲ್ತಾನೆ ಹೋಗೋದು. 6:15 ಹೋಗ್ಬೇಕು. ಈಗ ಟೈಮು 4:10, 4:05. ನೀವು 3 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಡು ವಿಶ್ವ. ನೀವ್ ಹಿಂಗ್ ಮಾಡೋದು ಸರಿನಾ? ಹಿಂಗೆ ಏನ್ ಮಾಡೋದು ಬ್ರೋ, ಅವ್ರಿವ್ರನ್ನ ಕಾಯ್ಬೇಕಲ್ಲ. ಫಸ್ಟ್ ನೀನೇನ್ ಕಾದೆ ನೋಡೋಣ ಹಿಂಗೆ. ನಾನು ಊರಿಂದ ನಾನು ಬಂದು ಎಷ್ಟೊತ್ತಾಯ್ತು ಕೇಳ? ಅರ್ಧ ಗಂಟೆ ಆಯ್ತು. ಇದು ಬೋಗದಿ ಸಿಗ್ನಲ್. ಓಕೆ, ಇದು ಒನ್ ವೇ ಮಾಡ್ಬಿಟ್ಟು ನಮ್ಗೆ ಏನ್ ಬರೋ ಲಗೇಜ್ ಆಟೋದಲ್ಲಿ ಲಗೇಜ್ ಹಾಕೋದ್ ಬದಲು ಬಾಳೆಗೊನೆ ಹಾಕ್ಬಿಟ್ಟವ್ರಲ್ಲ ಗುರು. ಬಾಳೆಗೊನೆ ಮಾಮೂಲಿ ಲಗೇಜ್ ಅಲ್ಲಿ. ನೀನ್ ಬಾಳೆಗೊನೆ ಏನು ಕಾರಲ್ಲಿ ತಗೋಯ್ತಾರ? ಹೌದಲ್ವಾ? ತಗೊಂಡ್ ಹೋಗ್ಬೋದು. ಹಿಂಗೆ ಜೋಕು. ಲೆಫ್ಟ್ ಹೊಡ್ಕೋಬೇಕು. ಆರ ನೋಡಿ, ಅವನೇನಕ್ ಬರ್ಲಿಲ್ಲ ಸೂರಿ? ನಮ್ಮ ಕ್ರಿಕೆಟ್ ಆಡ್ತಾ ಅಂತ ಇನ್ನ 2 ಓವರ್ ಅದ ಅಂತ ಅನ್ಕೊಂಡ್ ಅಂತಾನ. ನಿನ್ಕಿಂತ ಹೆಚ್ಚು ಅವ, ನೀನ್ ಹೆಚ್ಚು ಅಂದ್ರೆ ಹೊಡಿ ಗುರು. ಆರನ್ನು ಲೆಫ್ಟ್ ಹೋಗೋಣ. ವೈಟ್ ಟ್ಯಾಪಿಂಗ್ ಮಾಡ್ತವ್ರೆ ಈ ಕಡೆ ರೈಟ್ ಸೈಡು, ಹಂಗಾಗಿ ಇದಿಲ್ಲ. ನಾಳೆ ಸೋಮವಾರ ಆಗಿರೋದ್ರಿಂದ ನಾವೇನ್ ಮಾಡ್ಬೋದು ಅಂದ್ರೆ ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಹೋಗ್ಬಿಟ್ರೆ ಬೇಗ 1 ಅವರ್ ಮುಗಿಸ್ಕೊಂಡು, ಆಮೇಲೆ ಈ 1000 ರೂಪಾಯಿ ಟಿಕೆಟ್ ಕೊಟ್ರು 3 ಅವರ್ 4 ಅವರ್ ಕಾಯ್ಸ್ಬೇಕಂತೆ. ಬೇಡ, ನಮ್ಗೆ ಫ್ರೀ ಅಲ್ಲಿ ಇರೋ. ನಾವು ಹೋಗ್ತಾ ಇರೋದು ಎಲ್ಲ 30 ಏನಾಗದ್ರೆ ಅದೇ ಫುಲ್ ಅಂತ ತೋರಿಸೈತಲ್ಲ. ಫ್ಯೂಯಲ್ ಫುಲ್. ಇನ್ನೊಂದು ಬೇಕಂತ ಐತಲ್ಲ ಅದು. ಅದೇ ಫ್ಯೂಯಲ್ ಅದು. ಕೋಟಿ ತರಹ ಪ್ರೇಮ ಬರಹ, ಕೋಟಿ ತರಹ ಬರೆದರೆ ನುಡಿಯದ ಕಾವ್ಯವಿದು, ಸವಿದರೆ ಸವೆಯದ ಸಾರವಿದು, ಹಾಡಿದರೆ ಮರೆಯದ ಹಾಡು. ಬರ್ಸೇನುಂಡಿ ಹತ್ರ ರೈಟ್ ತಗೊಂಡ್ಬಿಡ್ಬೇಕು. ಪ್ರೀತಿ ಮಾಡಿದವರು ಯಾವುದರ ಶಿರಬಲಗೆ ಸಿಗರು, ಪ್ರೇಮ ಪ್ರೇಮ. ಶನಿವಾರ ಇರ್ತಾರೆ ಜನ, ಹೆವಿ ಜನ ಇರ್ತಾರೆ ಇಲ್ಲಿ. ಯಾರ್ಯಾರು ಶನಿಮಾತ್ಮನ ಏನು ಭಕ್ತರಿದ್ದೀರಿ, ಮೈಸೂರಿಂದ ಸುಮಾರು ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಒಳ್ಳೆ ದೇವಸ್ಥಾನ, ಕಂಚಮಳ್ಳಿ ಗೇಟ್ ಅಲ್ಲಿ ಒಂದು ಒಳ್ಳೆ ದೇವಸ್ಥಾನ ಇರುತ್ತೆ, ಶನೇಶ್ವರ ದೇವಸ್ಥಾನ. ಅದು ಏನದು, ಎಷ್ಟೋ ಒಂದು 100ಕ್ಕೂ ಹೆಚ್ಚು ವಿಗ್ರಹಗಳಿರುವ ದೇವಸ್ಥಾನವನ್ನು ನೀವು ಇಲ್ಲಿ ನೋಡಬಹುದು. ಆಮೇಲೆ ಶನಿವಾರ ದೇವ್ರು ಬರುತ್ತೆ ಅವ್ರ ಗುಡ್ಡಪ್ಪ ಅವ್ರ ಮೇಲೆ, ಮೈ ಮೇಲೆ. ಬೇರೆ ಊರಿಂದೆಲ್ಲ ಬಂದು ಅಲ್ಲಿ ಏನೇನು ಕೇಳ್ತಾ ಇರ್ತಾರೆ, ವರಗಳನ್ನ, ಪ್ರಸಾದ ಎಲ್ಲ ಕೇಳ್ತಿರ್ತಾರೆ. ತುಂಬಾ ಚೆನ್ನಾಗಿದೆ. ಸೊ ಯಾರ್ಯಾರು ಶನಿಮಾತ್ಮನ ಭಕ್ತರಿದ್ದಾರೆ ಬಂದು ದೇವ್ರನ್ನ ನೋಡ್ಬೋದು. ಎಚ್ ಡಿ ಕೋಟೆ ರೋಡಲ್ಲಿ ಮೈಸೂರಿಂದ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಬಂತು ಅಂದ್ರೆ ನಿಮ್ಗೆ ದೇವಸ್ಥಾನ ಸಿಗುತ್ತೆ. ಇನ್ನೊಂದಂದ್ರೆ ಅಲ್ಲೊಂದು ಇದಾಕಿದ್ದಾರೆ, ದೊಡ್ಡ ಆರ್ಚ್. ವನಸಿರಿ ಎಚ್ ಡಿ ಕೋಟೆಗೆ ಸ್ವಾಗತ ಅಂತ. ಅದು ಆ ಗೇಟಿಂದ ಒಂದು ಸ್ವಲ್ಪ ಮುಂದೆ ಬರ್ತದೆ, ಸಿಗುತ್ತೆ. ಇಲ್ಲಿ ದೇವಸ್ಥಾನಗಳು ಹೆಚ್ಚು ಅನ್ಸುತ್ತೆ.
ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಯಾವ್ದು ಇದು ಆ ದೇವಸ್ಥಾನ ಅಲ್ಲ, ಆರ್ಚ್ ಇದು. ಆರ್ಚ್ ಅಂದ್ರೆ ಆರ್ಚ್ ಎಷ್ಟು ದೊಡ್ಡದಿದೆ ಅಂದ್ರೆ ದೇವಸ್ಥಾನ ಎಷ್ಟು ದೊಡ್ಡದಿರ್ಬೋದು ಅಂತ. ನೋಡಿ ಇಲ್ಲಿ ಬಸವೇಶ್ವರ ಇರ್ಬೋದು, ಅವರು ಮಹದೇಶ್ವರ ಇರ್ಬೋದು. ತುಂಬಾ ಚೆನ್ನಾಗಿದೆ ಈ ರೋಡು, ಒಂಥರ ತುಂಬಾ ಚೆನ್ನಾಗಿದೆ. ಎಲ್ರು ಹೇಳ್ತಾರೆ. ಈಗ 5 ಗಂಟೆ ಆಗಿದೆ, ಇನ್ನೊಂದು 50 ಕಿಲೋಮೀಟರ್ ಇದೆಯಾ, 1 ಅವರ್ ಅಲ್ಲಿ ಹೋಗ್ಬೋದು. ಹೋಗೋ ಜಾಗಕ್ಕಿಂತ ದಾರಿನೇ ತುಂಬಾ ಚೆನ್ನಾಗಿದೆ. ನಾವು ಜನಗಳಿಗೆ ಒಂದ್ ಸ್ವಲ್ಪ ಇಲ್ಲಿ ಏನೇನು ಪ್ಲೇಸಸ್ ಇದೆ ಅಲ್ಲ, ಮಾಹಿತಿಯನ್ನ ಮಾಹಿತಿ ಕೊಟ್ಟು ಹೋಗೋಣ ಅಂತ ಅನ್ಕೊಂಡು ಇಷ್ಟು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹೌದು. ಇಲ್ಲಾಂದ್ರೆ ಯಾವಾಗ್ಲೂ ಕಡೆಯಿಂದ ವೆಹಿಕಲ್ ಗಳು ಜಾಸ್ತಿ ಬರ್ತಾರೆ. ಈಗ ನಂಬ್ತಿರೋ ಬಿಡ್ತಿರೋ ಮೇ ಬಿ ಅಲ್ಲಿ ಕೊಟ್ಟಿದ್ರಿಂದನೇ ಬರ್ತಾ ಇದಾವೆ ವೆಹಿಕಲ್. ಯಾಕೆಂತಂದ್ರೆ ನಿನ್ನೆ ಹೋಗಿರೋರು ಇವತ್ತು ಬಂದೇ ಬರ್ತಾ ಇರ್ತಾರೆ. ಸಾಟರ್ಡೆ ಸಂಡೇ ಹೋಗಿರೋರು ಸಂಡೇ ವಾಪಸ್ ಆಗ್ತಿದ್ದಾರೆ. ಕರೆಕ್ಟ್. ಆದ್ರೆ ನಾವು ಕಿಲಾಡಿಗಳು, ಯಾಕೆಂತಂದ್ರೆ ಇದ್ದಿದ್ರೆ ನಾಳೆ ಎಲ್ಲ ಡ್ಯೂಟಿ ಅದು ಇದು ಅವ್ರವ್ರ ಕಾರ್ಯನಿಮಿತ್ತ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕಾಗಿ ನಾವು ಬೆಳಿಗ್ಗೆ ಅಲ್ಲಿ ಹೋದ್ರೆ ಈಸಿಯಾಗಿ ದರ್ಶನ ಮಾಡಬಹುದು. ಅಷ್ಟೊಂದು ರಶ್ ಇರಲ್ಲ ಅಂತ ಅನ್ಕೊಂಡಿದೀವಿ. ನೋಡೋಣ ಅಲ್ಲಿ ಯಾವ ತರ ಆಗುತ್ತೆ ಅಂತ. ನೋಡಿ ಇದು ಹಂಪಾಪುರ ಅನ್ನೋ ಊರುಗಳು ತುಂಬಾ ಕಡೆ ಇದಾವೆ. ಕೊಳ್ಳೇಗಾಲದಲ್ಲಿ ಹಂಪಾಪುರ ಇದೆ. ಇದಾವೆ. ಆದ್ರೆ ಇಲ್ಲಿ ಹಾರೋಹಳ್ಳಿ ಹಂಪಾಪುರ ಅಂತ ಇದು ಹಂಪಾಪುರ ಮತ್ತೆ ಹಾರೋಹಳ್ಳಿ. ಈಗ ಯಾವ ತರ ಈಗ ಅವಳಿ ಜವಳಿ ಊರುಗಳು, ಅವಳಿ ಜಿಲ್ಲೆ ಇಲ್ವಾ, ಯಾವ್ದಪ್ಪ ಅದು ಜಿಲ್ಲೆ ಬಂದ್ರೆ ಅಲ್ಲಿ ಇದು ಹುಬ್ಳಿ ಧಾರವಾಡ, ಆ ತರ ಉಮ್ಮರ್ಗಳಿ ಹಂಪಾಪುರ ಎರಡು ಒಂದು ಒಟ್ಟಿಗೆ. ಎಂತ ಏನೋ ಮೆಟಾಫರಿಸಮ್ ಅಂತಂದ್ರೆ ಹುಬ್ಳಿ ಧಾರವಾಡ ಇಲ್ಲಿ ಆ ತರ ಗುರು, ಇದು ಎರಡು ಒಂದೇ. ನೋಡಿ ಅಲ್ಲಿ ನೋಡ್ರಿ, ವ್ಯೂಸ್ ನೋಡ್ರಿ, ಮೋಡ ಯಾವ ತರ ಇದೆ. ಯಪ್ಪ ನೋಡ್ರಿ ಅಲ್ಲಿ ಗುರು, ಒಂದ್ ಸ್ವಲ್ಪ ಝೂಮ್ ಮಾಡು ಗುರು, ಅಲ್ಲಿ ಸಾಕಾತ್ ವ್ಯೂಸ್ ಗುರು, ಇಲ್ಲಿಂದ ನೋಡು ಗುರು ಅಲ್ಲಿ. ಅಪ್ಪ ಜನ ಎಷ್ಟೇ ಗುರು. ಇಲ್ಲಿ ಹಂಪಾಪುರನ ಇದು ಸಂತೆ ನಡೀತೈತೆ. ಹೌದು, ಸಂತೆ ನಡೀತಾ ಇರುತ್ತೆ ಭಾನುವಾರ. ಈ ಸಂತೆ ನಡೀತೈತೆ. ನಾವು ಡಿಗ್ರಿ ಮಾಡೋ ಟೈಮಲ್ಲೆಲ್ಲ ಟೈಮಲ್ಲಿ ಎಲ್ಲ ಟೂರ್ನಮೆಂಟ್ ಆಡೋದಕ್ಕೆ ಬರ್ತಿದ್ವಿ. ಇಡೀ HD ಕೋಟೆ ಫುಲ್ ಆಡಿದೀವಿ. ಎಲ್ಲ ಊರ್ಗೂ ಹೋಗಿ ಕಡಿಮೆ ಆಡಿದಿರಾ ಅಂದ್ರೆ ಕ್ರಿಕೆಟ್ ಮಾತ್ರ. ಇಲ್ಲಿ ಒಂದು ಗ್ರೌಂಡ್ ಇತ್ತು, ಇದು ಮದ್ದೂರು ಅಂತ ಒಳಗಡೆ ಮದ್ದೂರು ಅವ್ರು ನಿಲ್ಸಿದ್ರು. ಇದು ಹಂಪಾಪುರಕ್ಕೆ ಸೇರುತ್ತೆ, ಬಟ್ ಮದ್ದೂರು ಅಂತ ಒಳಗಡೆ ಒಂದು ಊರಿದೆ. ಅವರು ಟೂರ್ನಮೆಂಟ್ ನಡೆಸಿದಾಗ ಇಲ್ಲಿ ನಾನು ಬಂದು ಆಡಿರ್ತೀನಿ. 54 ರನ್ ಹೊಡೆದಿರ್ತೀನಿ ಗ್ರೌಂಡ್ ಅಲ್ಲಿ. ಅದಕ್ಕೆ ನೀವ್ ಅದನ್ನ ಹೇಳ್ತಾ ಇರೋದು. ಅದೆಲ್ಲ ಇರ್ಬೇಕಲ್ವಾ. ಅಶೋಕ್ ಕೇಣಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಸ್ಕೂಲ್, ಅಶೋಕ್ ಕೇಣಿ ನ್ಯಾಷನಲ್ ಸ್ಕೂಲ್. ಹೌದು, ಅಶೋಕ್ ಕೇಣಿ ನಿಜ ಅಶೋಕ್ ಕೇಣಿನಾ? ಅಂದ್ರೆ ಅವ್ರ ಹೆಸರಲ್ಲಿ ಇದ್ ಮಾಡಿರೋದು. ಅವರೇ ಅಶೋಕ್ ಕೇಣಿ ನೈಸ್ ರೋಡ್ ಅನ್ಕೊಂಡಿದ್ದೆ. ಅವ್ರ ಹೆಸರಲ್ಲಿ ಮಾಡಿರ್ತಾರೆ ಗುರು ಅಭಿಮಾನಿಗಳು. ಈಗ ನರೇಂದ್ರ ಮೋದಿ ಕ್ಲಿನಿಕ್ ಅಂತ ಇರುತ್ತೆ, ಎಲ್ಲ ನರೇಂದ್ರ ಮೋದಿ ಕ್ಲಿನಿಕ್ ಇರುತ್ತಾ, ಮೋದಿ ಕ್ಲಿನಿಕ್ ಅಂತ ಇರುತ್ತೆ, ಅವ್ರದ್ದು ಇರುತ್ತಾ? ಹಂಗಲ್ಲ, ಹೆಸರು ಅಷ್ಟೇ, ಅಭಿಮಾನಿಗಳು. ಇಲ್ಲಿನ ಶಾಸಕರಾದ ಯಾರು, ಅನಿಲ್ ಚಿಕ್ಕಮಾಧವ್ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ನೋಡೋಣ ಮುಂದೆ ಹೆಂಗೆ. ಇದು ಕೇರಳ ಮಾನಂದವಾಡಿ ಸ್ಟೇಟ್ ಹೈವೇ. ಇದಿನ್ನೂ ಎಕ್ಸ್ಟೆನ್ಷನ್ ಮಾಡ್ತಾರೆ ಅನ್ಸುತ್ತೆ. ಈ ಹೈವೇನ ಎಕ್ಸ್ಟೆನ್ಷನ್ ಮಾಡ್ತಾರೆ. ಇದು ನ್ಯಾಷನಲ್ ಹೈವೇನೆ ಕೊಡ್ಬೇಕು ಅಂತ ಹೇಳ್ತೀನಿ ಗುರು. ಯಾಕಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಂಪರ್ಕ ಕೊಡುವಂತ ರೋಡ್ಗಳು ನ್ಯಾಷನಲ್ ಹೈವೇ ಆಗಿರುತ್ತೆ. ಹೌದು. ಇವಣ್ಣ ಕೋಟಿ ಕುಳ ಗುರು, ಇವಣ್ಣ ಕೋಟಿ ಕುಳ. ಯಾಕಂತಂದ್ರೆ ರೋಡಲ್ಲೇ ಇದು ಓಡಿಸ್ಕೋಯ್ತು ನೋಡು ಗುರು. ಈ ಕಡೆಯಿಂದ ಇಲ್ಲಿಗೆ ಹೋಗ್ಬೋದು, ನಂಜನಗೂಡ್ಗೆ ಹೋಗ್ಬೋದು ಈ ರೋಡಲ್ಲಿ. ಅಂದ್ರೆ ಉಳ್ಳಳ್ಳಿ ನಂಜನಗೂಡು ಕಡೆ ಹೋಗ್ಬೋದು ಅನ್ಸುತ್ತೆ ಈ ರೋಡ್. ಇಲ್ಲಿ ಯಾವ್ದಾದ್ರು ದೇವಸ್ಥಾನಗಳೆಲ್ಲ. ಹೌದು. ಸದ್ಗುರು ಮಹಾದೇವ ತಾತಾರ್ ಅವರ ಐಕ್ಯ ಸ್ಥಳ ಗುರು ಇದು. ಸಂಗಮ ಕರೆಕ್ಟ್. ಹಳ್ಳಿ ಜೀವನ ನೋಡ್ರಿ, ಹಳ್ಳಿ ಜೀವನ ಒಳ್ಳೆ ಜೀವನ ನೋಡಿ. ಇದು ಯಾವ ತರ ಎತ್ತಿನ ಗಾಡಿ ಯಾವ ತರ ಇದೆ, ಎಲ್ಲ ಮಾಡಿಫೈ ಅವ್ರು ಕೊಟ್ಟಿರಲಿಲ್ಲ. ಇಲ್ಲ ಪಟ್ಗೆಗೆ ಹೋಗಿ ಬರ್ತಾವ್ರೆ ಅವರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವರು ಗೊತ್ತು, ಶಿವ ನೆಲೆಸಿರೋ ದೇವಸ್ಥಾನ ಗೊತ್ತು. ಅವರು ಏನದು ಪಾರ್ವತಿ ಇಲ್ಲ ವಿಚಾರ ಏನಂದ್ರೆ ದರ್ಶನ್ ಅವ್ರು ಹೋಗಿ ಬಂದ್ರು ಅಂತ. ಯಾವಾಗ ನಮ್ಮ ಡಿ ಬಾಸ್ ಅವರು ಅಲ್ಲಿ ಹೋದ್ರು, ಅವಾಗಿಂದ ಅತಿ ಹೆಚ್ಚು ಫೇಮಸ್ ಆಗಿದ್ದು. ಅಲ್ಲಿ ಹೇಳ್ತಾರೆ ಕೇರಳದಲ್ಲಿ
ಆ ದೇವಸ್ಥಾನದಲ್ಲಿ ಇದ್ದವರೆಲ್ಲ ಹೇಳ್ತಾರೆ. ಬೇಕಿದ್ರೆ ನಾವು ಬೇಕಾದ್ರೆ ಅಲ್ಲಿ ಹೋಗಿ ಮಾತಾಡಿದಾಗ ಅವರೇ ಹೇಳ್ತಾರೆ. ನಾವು ಲಾಸ್ಟ್ ಇಯರ್ ಹೋಗಿದ್ದಾಗ್ಲೂ ಕೂಡ ಅದೇ ತರ ಅಂದ್ರು. ನಮ್ಗೆ ಆಗ ಭಾರಿ ಖುಷಿ ಆಯ್ತು. ಯಾಕೆಂತಂದ್ರೆ ಒಬ್ಬ ನಾನು ಅಭಿಮಾನಿಯಾಗಿ ಅವರ ಕರ್ನಾಟಕದ ಸ್ಟಾರ್ ನಟ ಅಲ್ಲಿ ಹೋಗಿ ಬಂದಿದ್ದಾರೆ ಅಂತಂದ್ರೆ ಅವ್ರ ಅಭಿಮಾನಿಗಳೇ ತುಂಬಾ ಜನ ಹೋಗೋದು ಅಲ್ಗೆ. ಯಾಕೆಂತಂದ್ರೆ ನಮ್ ಡಿ ಬಾಸ್ ಅವರು ಅಲ್ಲಿಗೆ ಹೋಗಿದ್ದಾರೆ. ನಾವು ಒಂದ್ಸಲ ಹೋಗೋಣ ಅಂತ ಹೋಗಿರ್ತಾರೆ.